ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 4 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಸುತ್ತಮುತ್ತ ಒಳ್ಳೆ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇವರು ಕೂಡ ರನ್ನಿಂಗ್ ಕಲ್ಟಿವೇಷನ್ನೇ. ಈಗ ಟೊಮಾಟೊ ಹಾಕಿ ಎಲ್ಲ ಇದು ಮಾಡಿದ್ದಾರೆ ನೋಡಿ, ಕಡ್ಡಿಗಳೆಲ್ಲ ಹಂಗೆ ಇದ್ದಾವೆ. ಈಗಲೂ ಕೂಡ ಮತ್ತೆ ಬೆಳೆಯನ್ನು ಹಾಕಿದ್ದಾರೆ. ಇವ್ರದ್ದು 2.5 ಎಕರೆ ಇದೆ. ಅದರಲ್ಲಿ ನಮಗೆ 1 ಎಕರೆ 4 ಗುಂಟೆ ಕೊಡ್ತಾರೆ ಸ್ನೇಹಿತರೆ. ಮಣ್ಣಂತೂ ಸೂಪರಾಗಿದೆ. ಸ್ಟ್ರೈಟ್ ಹೈವೇ ರೋಡ್ಗೆ ಇದೆ. ನಾವಿಲ್ಲಿ ಇದನ್ನು ಕಮರ್ಷಿಯಲಾಗಿ ಆರಾಮಾಗಿ ಮಾಡ್ಬೋದು. ರೋಡ್ ಬಿಡ್ತು ಕೂಡ ನಮಗೆ ಪರವಾಗಿಲ್ಲ. 120ರಿಂದ 150 ಅಡಿ ಅಷ್ಟು ಬರುತ್ತೆ. ಜಾಗ ಮಾತ್ರ ಸಾಲಿಡ್ ಆಗಿದೆ, ಅದರಲ್ಲಿ 2 ಮಾತಿಲ್ಲ. ಇವರು ಪರ್ ಎಕರ್ ಬಂದು 58 ಲ್ಯಾಕ್ ಹೇಳ್ತಾಯಿದ್ದಾರೆ. 58 ಲಕ್ಷ ಹೇಳ್ತಾಯಿದ್ದಾರೆ. ನೇರ ಕೂತ್ಕೊಳ್ಳೋಣ, ಮಾತಾಡೋಣ ಸ್ನೇಹಿತರೆ ರೈತರ ಹತ್ರ. ಇದು ರೈತರ ಹತ್ರನೇ ಇರೋದು ಭೂಮಿ. ನಾವು ಸಾಧ್ಯ ಆದಷ್ಟು ರೈತರ ಹತ್ರನೇ ಮಾತಾಡೋಣ. ಟೀಕ್ ಮರ ಫ್ರಂಟ್ ಒಂದು 3-4 ಮರ ಬರ್ಬೋದು ಬಂದರೆ. ಸುತ್ತ ಫೆನ್ಸಿಂಗ್ ಕಲ್ಲು ಹಾಕಿದ್ದಾರೆ. ಫೆನ್ಸಿಂಗ್ ಏನು ಇವರು ಮಾಡಿಲ್ಲ ಸ್ನೇಹಿತರೆ. ಫೆನ್ಸಿಂಗ್ ಕಲ್ಲು ಹಾಕಿ ಅವ್ರ ಜಮೀನಿಗೆ ಅದ್ಬಸ್ತ್ ಮಾಡಿಕೊಂಡು ಫೆನ್ಸಿಂಗ್ ಕಲ್ಲು ಹಾಕ್ಕೊಂಡು ಬಿಟ್ಕೊಂಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಬೇರೆ ಮಾತಿಲ್ಲ. ನಾವು ಇಲ್ಲಿ ಒಳ್ಳೆ ವ್ಯವಸಾಯ ಮಾಡ್ಬೋದು, ಇಲ್ಲ ಕಮರ್ಷಿಯಲ್ ಮಾಡ್ಕೋಬೋದು. ಒಳ್ಳೆ ಅದ್ಭುತವಾದ ತೋಟ ಮಾಡ್ಬೋದು ಮೈನ್ ರೋಡ್ ಆಗಿರೋದ್ರಿಂದ. ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ಇದರಲ್ಲಿ ಮಧ್ಯೆ ಒಂದು ತೆಂಗಿನ ಸಸಿಗಳನ್ನ ನೆಟ್ಟಿದ್ದಾರೆ, ನೋಡ್ಬೋದು ನಾವು ಅಲ್ಲಿ ಬಾರ್ಡ್ರಲ್ಲಿ ನೋಡಿ. ಸರಿನಾ? ನಾವು ಇಲ್ಲಿ ಮಾಡ್ಕೋತೀವಿ ಅಂತಂದರೆ ಪ್ರೆಸೆಂಟ್ಗೆ ಕಮರ್ಷಿಯಲ್ ಸೂಪರಾಗಿದೆ. ಹೋಟ್ಲ್ ಮಾಡ್ಬೋದು. ಈ ಲೈನ್ಲಿ ನಮಗೆ ಪೆಟ್ರೋಲ್ ಬಂಕರು ಮಾಡ್ಬೋದು. EV ಚಾರ್ಜ್ ಇದು ಚಾರ್ಜಿಂಗ್ ಇದಾರು ಮಾಡ್ಬೋದು, ಇಲ್ಲ ಗ್ಯಾಸ್ ಬಂಕರು ಮಾಡ್ಕೋಬೋದು. ರೋಡ್ ಬಿಡ್ತು ನಮಗೆ ಸಾಕು, ಇರೋಷ್ಟಕ್ಕೆ ನಾವಿಲ್ಲಿ ಮಾಡ್ಬೋದು. ಯಾಕೆಂದ್ರೆ ನಾವು ಕಮರ್ಷಿಯಲ್ ಮಾಡ್ಕೋತೀವಿ ಅಂದರೆ ಈ ಥರ ಎಲ್ಲ ಮಾಡ್ಬೋದು ಈ ಜಾಗದಲ್ಲಿ. ಯಾಕೆಂದರೆ ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನಿಜವಾಗ್ಲೂ ಕುಂಕುಮ ಇದ್ದಂಗಿದೆ ಆರಾಮಾಗಿ. ಆಮೇಲೆ ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ. ಸುತ್ತ ಒಳ್ಳೆ ತೋಟಗಳು ಮಾಡಿದ್ದಾರೆ ಸ್ನೇಹಿತರೆ. ಸುತ್ತ ನಮಗಿಲ್ಲಿ ಒಳ್ಳೆ ತೋಟ ಮಾಡಿದ್ದಾರೆ, ಬೆಳೆಗಳನ್ನ ಬೆಳೀತಿದ್ದಾರೆ. ನಾವು ಇದರಲ್ಲಿ ನಮಗೆ ಆಗುವಷ್ಟು ಮಾಡ್ಬೋದು, ಒಳ್ಳೆ ತೋಟ ಮಾಡ್ಬೋದು. ಮಿಶ್ರ ಬೆಳೆಗಳನ್ನ ಹಾಕಿ ಹಲಸು, ಮಾವು, ನೇರಳೆ, ದಾಳಿಂಬೆ, ಸಪೋಟ, ಅಡಿಕೆ, ತೆಂಗು ನೋಡಿ ನಾನಾ ರೀತಿಯ ಗಿಡಗಳನ್ನ ಹಾಕಿ ಇಲ್ಲೊಂದು ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ನೋಡಿ. ಎದುರುಗಡೆ ಎಲ್ಲ ನಮಗೆ ಒಳ್ಳೆ ಬೆಳೆಗಳನ್ನ ಬೆಳೀತಿದ್ದಾರೆ, ಬಾಳೆ, ತೆಂಗು ಎಲ್ಲನೂ ಹಾಕ್ಕೊಂಡು ನಾವು ಅದೇ ರೀತಿ ಇದನ್ನು ಒಂದು ಒಳ್ಳೆ ಅದ್ಭುತವಾದ ತೋಟ ಮಾಡ್ಬೋದು ನಾವು. ಯಾಕೆಂದರೆ ಮನುಷ್ಯನಿಗೆ ಆಸೆ ಅನ್ನೋದು ಸಹಜ. ಆಸೆನೇ ಈಡೇರಿಸ್ಕೊಳ್ಳೋಕ್ಕೆ ಸಾಕು. ಎಷ್ಟೋ ಜನ ಅಂತಾರೆ, ಸರ್ ನಮಗೆ ಮಡ್ ರೋಡ್ ಬೇಡಿ, ಮೆಟ್ಲಿಂಗ್ ರೋಡ್ ಬೇಡಿ, ತಾರ್ ರೋಡ್ ಕೊಡಿಸಿ ಅಂತ. ಇವತ್ತು ಎಲ್ಲೇ ಹೋದ್ರೂ ರೈಟ್ಗಳು ಗಗನದಲ್ಲಿರೋದ್ರಿಂದ ನಮಗೆ ಇದು ಸ್ಟೇಟ್ ಹೈವೇಗೆ ಇದೆಯಲ್ಲ, ಇದು ನಮಗೆ ಒಳ್ಳೆ ಜಾಗ. ಯಾಕೆ ಅಂತಂದರೆ ಇವತ್ತು ಸ್ಟೇಟ್ ಹೈವೇಗೆ ಕೋಟಿಗಟ್ಟಲೆ ಹೇಳ್ತಾರೆ ಕೆಲವು ಕಡೆ. ಪ್ರತಿಯೊಂದು ಲ್ಯಾಂಡು ಅಷ್ಟೇ ಆಯಾ ಏರಿಯಾದಲ್ಲಿ ಅದಕ್ಕೆ ತಕ್ಕಂಥ ಬೆಲೆಗಳು ಇರ್ತವೆ ಸ್ನೇಹಿತರೆ. ಇಲ್ಲೂ ಕೂಡ ನಮಗೆ ಕಾಲಕ್ರಮೇಣ ಹೋದರೆ ಇಲ್ಲೂ ಕೂಡ ರೈಟು ಇನ್ನೊಂದು 6 ಮಂತ್ ವೆಯ್ಟ್ ಮಾಡಿದ್ರೆ ಇಲ್ಲೂ ಕೂಡ ರೈಟ್ಗಳು ಜಾಸ್ತಿ ಆಗುತ್ತೆ. ಏಕೆಂದರೆ ಪ್ರತಿಯೊಂದು ಕೂಡ ಇವತ್ತಿರೋ ರೈಟ್ ನಾಳೆಗಿಲ್ಲ. ನಾವು ಈ ಥರ ಇದ್ದಾಗ ನಾವು ಇದನ್ನು ಆದಷ್ಟು ಬೇಗ ನಾವು ಇದನ್ನು
ಕೊಂಡುಕೊಂಡ್ರೆ ತುಂಬ ಅನುಕೂಲವಾಗಿರುತ್ತೆ. ನಾವು ಯಾರ ಜಮೀನು ಮೇಲೂ ಹೋಗಂಗಿಲ್ಲ, ಯಾವ ಇದ್ರ ಮೇಲೂ ಬಳಸ್ಕೊಂಡು ಬರೋಂಗಿಲ್ಲ. ಸ್ಟೇಟ್ ಹೈವೇ ಟಚ್ಚೇ ಇದೆ. ಒಳ್ಳೆ ಅನುಕೂಲ ಅಂತೂ ಇದ್ದೇ ಇದೆ ಸ್ನೇಹಿತರೆ. ಪ್ರತಿಯೊಬ್ಬ ಮನುಷ್ಯನ ಆಸೆ ಈಡೇರಿಸ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ನಮಗೆ. ನಾವು ಇಲ್ಲಿ ಹೇಳಿದ್ವಲ್ಲ, ಇಲ್ಲಿ ಮಿಶ್ರ ತಳಿ ಮಾಡಿಕೊಂಡು ಒಳ್ಳೆ ತೋಟ ಮಾಡಿಕೊಂಡು ಒಂದು ಮನೆ ಕಟ್ಕೊಂಡು 2 ಹಸ ಸಾಕೊಂಡ್ರೆ ಸಾಕು, ಆರಾಮಾಗಿ ಈ ಜಾಗದಲ್ಲಿ ಒಳ್ಳೆ ತೋಟ ಮಾಡ್ಬೋದು ನಾವು ಆರಾಮಾಗಿ ಎಲ್ಲನೂ ತೆಗಿ ನೋಡಿ. ಈ ಥರ ಎಲ್ಲ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಅನುಕೂಲ. ನಾವು ಆರೋಗ್ಯನ ಫಸ್ಟು ಮನಸ್ಸಲ್ಲಿಟ್ಕೊಂಡು ನಾವು ಇದನ್ನು ಮೂಮೆಂಟ್ ಮಾಡಬೇಕು. ನಾವು ಯಾವಾಗಲೂ ಅಷ್ಟೇ ಆರೋಗ್ಯ ದೃಷ್ಟಿಯಿಂದಲೇ ಮಾಡಬೇಕು. ನಮ್ಮ ಆರೋಗ್ಯಕ್ಕೆ ಅನುಕೂಲವಾಗಿರುವಂತಹ ಪಪ್ಪಾಯ ಆಗ್ಬೋದು, ನೇರಳೆ ಆಗ್ಬೋದು, ನೆಲ್ಲಿಕಾಯಿ ಆಗ್ಬೋದು, ಸೀಬೆ ಆಗ್ಬೋದು, ಪ್ರತಿಯೊಂದು ಈ ಥರದ್ದೆಲ್ಲ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಆರೋಗ್ಯ ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುವಂತೆ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಇದರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಅವರು ಕೂಡ ಒಳ್ಳೆ ಲ್ಯಾಂಡ್ ನೋಡ್ತಿರ್ತಾರೆ. ಎಷ್ಟೋ ಜನಕ್ಕೆ ರೈಟ್ ಏನಾರಾಗಲಿ ನಮ್ಗೆ ತಾರೋಡು ಬೇಕು ಅನ್ನೋರು ಬೇಕಾದಷ್ಟು ಜನ ಇರ್ತಾರೆ. 1 ಎಕರೆಗಳು ಸಿಗೋದು ತುಂಬ ಕಡಿಮೆ. ಸದ್ಯಕ್ಕೀಗ ಸಿಕ್ಕಿದೆ, ನಮಗೆ ತುಂಬ ಅನುಕೂಲವಾಗುತ್ತೆ ಸ್ನೇಹಿತರೆ. ಇವತ್ತು ಪ್ರತಿಯೊಬ್ಬರು ಕೂಡ ಒಳ್ಳೆ ಲ್ಯಾಂಡ್ ತಗೊಂಡು ಒಳ್ಳೆ ಆರೋಗ್ಯ ಇಟ್ಕೊಳ್ಳೋದ್ರಲ್ಲಿ ಒಳ್ಳೆಯದು. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.